ನಾಗಮಂಗಲದ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣ ಕುರಿತು ಜಾಗೃತಿ ಜಾಥಾ ನಡೆಸಲಾಯಿತು. ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಸಾರಿಗೆ ಅಧಿಕಾರಿ ಹೊನ್ನೇಗೌಡ ಉದ್ಘಾಟಿಸಿದರು. ವಾಹನ ತನಿಖಾ ನಿರೀಕ್ಷಕ ಸತೀಶ್ ಮಾತನಾಡಿ, ವಾಹನ ಮಾಲೀಕರು ತಮ್ಮ ವಾಹನವನ್ನು ಸರಿಯಾದ ಸಮಯಕ್ಕೆ ಆಯಿಲ್ ಸರ್ವಿಸ್ ಮಾಡಿಸಬೇಕು. ಇಲ್ಲದಿದ್ದರೆ ವಾಹನದಿಂದ ಬರುವ ಹೊಗೆ ಪರಿಸರವನ್ನು ಮಾಲಿನ್ಯದ ಜೊತೆಗೆ ನಾವು ಉಸಿರಾಡುವ ಗಾಳಿಯಲ್ಲಿ ಬೆರೆತು ನಮ್ಮ ದೇಹವನ್ನು ಸೇರಿ ಆರೋಗ್ಯದಲ್ಲಿ ಏರುಪೇರಾಗಿ ಅಂಗಾಂಗಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಸಾರ್ವಜನಿಕರು ತಮ್ಮ ಹುಟ್ಟುಹಬ್ಬ ಆಚರಿಸುವಾಗ ಕೇಕ್ ಕತ್ತರಿಸುವ ಬದಲು ಗಿಡವನ್ನು ನೆಡುವುದರ ಮೂಲಕ ಬೇರೆಯವರಿಗೆ ಮಾದರಿಯಾಗಿ. ಪ್ರಸ್ತುತ ವಾತಾವರಣ ಭಯಾನಕವಾಗಿದ್ದು ಮುಂದಿನ ಪೀಳಿಗೆಗೆ ನಾವು ಮಾಡಬೇಕಾದ ಕರ್ತವ್ಯವನ್ನು ಸೂಚಿಸುತ್ತದೆ. ವಾಹನ ಸುಸ್ಥಿತಿಯಲ್ಲಿರಬೇಕಾದರೆ ಮಾಲಿನ್ಯವನ್ನು ತಡೆಗಟ್ಟಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು. ಹೊಸ ಗಾಡಿ ತಗೊಳ್ತೀವಿ, ಅದಕ್ಕೆ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಿ ತಗೊಂಡಿರ್ತೀವಿ. ವಾಹನವನ್ನ ಉಪಯೋಗಿಸೋದು ಒಂದೇ ಗೊತ್ತು. ಆ ಮ್ಯಾನ್ಯುವಲ್ನಲ್ಲಿ ಏನಿದೆ ಅಂತ ನಾವು ಅದನ್ನ ಓದಿ ತಿಳ್ಕೊಳ್ಳೋದು ಇಲ್ಲ. ತಗೊಂಡೋಗಿ ಮನೆಯಲ್ಲಿ ಬಿಸಾಕ್ತೀವಿ. ಫ್ರೀ ಸರ್ವಿಸ್ ಏನಿದೆ ಆ ಫ್ರೀ ಸರ್ವಿಸ್ ಮಾತ್ರ ನೀವು ಹೋಗಿ ಫ್ರೀ ಸರ್ವಿಸ್ ಮಾಡಿಸ್ತೀರಿ. ಫ್ರೀ ಸರ್ವಿಸ್ ಅಂತ 3-2 ಕೊಟ್ಟಿರ್ತಾರೆ. ಆ ಫ್ರೀ ಸರ್ವಿಸ್ ನೀವು ಮಾಡಿಸ್ತೀರಿ. ಆಮೇಲೆ ಅದನ್ನ ನೀವು ನೋಡಕ್ಕೆ ಹೋಗಲ್ಲ. ಫ್ರೀ ಸರ್ವಿಸ್ ಯಾಕೆ ಮಾಡಿಸ್ತೀರಿ ಅಂತ ಅದು ಮಾಡ್ತಿರ್ತೀರಿ. ಅವರು ಶೋರೂಮ್ನವರು ಫಾಲೋ ಅಪ್ ಮಾಡ್ತಾರೆ. ಆ ಏನು 3 ತಿಂಗಳ 6 ತಿಂಗಳ ಕೊಟ್ಟಿರ್ತಾರೆ, ಆ ಟೈಮ್ಗೆ 1 ತಿಂಗಳು ಮುಂಚೆನೆ ನಿಮ್ಮ ಗಾಡಿನ ಸರ್ವಿಸ್ ಮಾಡಿಸ್ಕೊಳ್ಳಿ ಅಂತ ಅವರು ಫೋನ್ ಮಾಡಿ ನಿಮಗೆ ರಿಮೈಂಡ್ ಮಾಡ್ತಾರೆ. ಆವಾಗ ನೀವು ಹೋಗಿ ಮಾಡಿಸ್ಕೊಳ್ತೀವಿ. ಆಮೇಲೆ ಫ್ರೀ ಸರ್ವಿಸ್ ಮುಗಿದ ನಂತರ ನೀವು ಯಾರನ್ನು ಇನ್ ಟೈಮಲ್ಲಿ, ಈಗ ಒಂದು 2 ವೀಲರ್ ಅಂದರೆ ಮಿನಿಮಮ್ ಒಂದು 2,000 ಕಿಲೋಮೀಟರ್ ಮ್ಯಾಕ್ಸಿಮಮ್ 2,000 ಕಿಲೋಮೀಟರ್ಗೆ ಆಯಿಲ್ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಆ 2,000 ಕಿಲೋಮೀಟರ್ಗೆ ಆಯಿಲ್ ಚೇಂಜ್ ಮಾಡದೇ ಇದ್ದಾಗ ಏನಾಗುತ್ತೆ, ಆಯಿಲು ಇಂಜಿನ್ ಒಳಗಡೆ ರನ್ ಆಗಿ ಅದರದ್ದು ವಿಸ್ಕಾಸಿಟಿ ವೇರಿಯೇಷನ್ ಆಗಿರುತ್ತೆ. ಕಾರ್ಯಕ್ರಮದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹೊನ್ನೇಗೌಡ, ರಾಧಾಕೃಷ್ಣ, ನೇಹಾ ಅಫ್ಸರ್, ನಿತಿನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.